22ರಂದು ಪಾಕಿಸ್ತಾನದ ಆತಂಕವಾದಿಗಳು ಧರ್ಮವನ್ನು ಕೇಳಿ ನೀವು ಹಿಂದೂಗಳೆಂದು ಸುಮಾರು 26 ಜನರನ್ನು ಹತ್ಯೆಯನ್ನು ಮಾಡಿದಂಥ ಪಾಕಿಸ್ತಾನ ಅದರ ವಿರುದ್ಧವಾಗಿ ನಿನ್ನೆ ರಾತ್ರಿ ಭಾರತದ ಸೈನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ರಾತ್ರಿ 1:05 1:30 ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿ ಸುಮಾರು 9 ಆತಂಕವಾದಿಗಳ ಅಡುಗುತಾಣ ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಧ್ವಂಸಗೊಳಿಸಿ ಸುಮಾರು 300ಕ್ಕೂ ಹೆಚ್ಚು ಆತಂಕವಾದಿಗಳನ್ನು ಹತಾಶರಾಗಿ ಮಾಡಿದಂಥ ನಮ್ಮ ಸೈನ್ಯದ ಶೌರ್ಯವನ್ನು ಇವತ್ತು ಇಡೀ ಭಾರತ ಅಲ್ಲ ಇಡೀ ವಿಶ್ವವನ್ನೇ ಕೊಂಡಾಡ್ತಾ ಇದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಒಂದು ಬೆಳಗ್ಗೆ ಟ್ವೀಟ್ ಮಾಡಿ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದರೆ ಶಾಂತಿ. ಅಂದರೆ ಕಾಂಗ್ರೆಸ್ಸಿನವರಿಗೆ ಹಿಂದೂಗಳ ಹತ್ಯೆ ಆಗಿದ್ದನ್ನು ಶಾಂತಿ ಕಾಣುವುದಿಲ್ಲ. ಪಾಕಿಸ್ತಾನಗಳ ಅಟ್ಟಹಾಸ ನಡೀತಾ ಇರುವಂತಾಗ ಶಾಂತಿ ಬರ್ತಾ ಇಲ್ಲ, ಶಾಂತಿ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಂತಹ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ನಾವು ಧಿಕ್ಕರಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಧಿಕ್ಕರಿಸಬೇಕನ್ನುವಂಥದ್ದನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಕಾಂಗ್ರೆಸ್ ಮನಸ್ಥಿತಿ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಯುದ್ಧ ಬೇಡ ಅಂದರು, ಈ ಥರ ಮತ್ತೆ ಅದೇ ಇದು ಎಲ್ಲ ಸಿದ್ದರಾಮಯ್ಯನವರ ಪ್ರಾಯೋಜಿತ ಕಾಂಗ್ರೆಸ್ಸಿನ ಕರ್ಮಗಳು ಇವೆಲ್ಲ. ಹೀಗಾಗಿ ಅವರು ತಮ್ಮ ಬ್ರದರ್ಸ್ಗಳಿಗೆ ಸುರಕ್ಷತೆ ಕೊಡಬೇಕು, ಉಳಿದಂಥ ಹಿಂದೂ ಸಮಾಜಕ್ಕೆ ಹತ್ಯೆ ಆಗಬೇಕು, ಕೊಲೆ ಆಗಬೇಕು ಅಂದರೆ ಕಾಂಗ್ರೆಸ್ಸಿನವರಿಗೆ ಶಾಂತಿ ಅನ್ನುವಂಥ ಮನಸ್ಥಿತಿಯನ್ನು ತೋರಿಸ್ಕೊಳ್ತಾ ಇದ್ದಾರೆ.